ಖಂಡಿತ ಈ ಸುಂದರವಾದ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಈ ಗಾದೆ ಮಾತು ನಮ್ಮ ಜೀವನದಲ್ಲಿ ತಾಯಿ ಮತ್ತು ಉಪ್ಪು ಇವುಗಳ ಅನಿವಾರ್ಯತೆ ಹಾಗೂ ಮಹತ್ವವನ್ನು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ತಿಳಿಸುತ್ತದೆ. ಇದು ಎರಡು ಪ್ರತ್ಯೇಕ ಸತ್ಯಗಳನ್ನು ಹೇಳುತ್ತಾ ಅವುಗಳ ಪರಮ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. 1. ತಾಯಿಗಿಂತ ಬಂಧುವಿಲ್ಲ. ಅರ್ಥ: ಲೋಕದಲ್ಲಿ ತಾಯಿಗಿಂತ ಶ್ರೇಷ್ಠವಾದ ಬಂಧು, ಸಂಬಂಧಿ, ಹಿತೈಷಿ, ಸ್ನೇಹಿತ ಬೇರೊಬ್ಬರಿಲ್ಲ. ವಿಸ್ತರಣೆ: ತ್ಯಾಗ ಮತ್ತು ಪ್ರೀತಿ. ತಾಯಿ ಎಂದರೆ ಕೇವಲ ಜನ್ಮ ನೀಡುವವಳಲ್ಲ. ಆಕೆ ಮಗುವಿಗಾಗಿ ತನ್ನ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ತ್ಯಾಗಗಳನ್ನು ಮಾಡುತ್ತಾಳೆ. ಅವಳ ಪ್ರೀತಿ, ವಾತ್ಸಲ್ಯ, ಕಾಳಜಿ ನಿಷ್ಕಲ್ಮಶವಾದುದು ಮತ್ತು ಷರತ್ತುರಹಿತವಾದುದು. ಬೆಂಬಲದ ಮೂಲ. ಕಷ್ಟ ಬಂದಾಗ ಅಥವಾ ಸಂತೋಷವಾದಾಗ ಯಾವುದೇ ಸ್ವಾರ್ಥವಿಲ್ಲದೆ ನಮ್ಮ ಜೊತೆ ನಿಲ್ಲುವ ಮೊದಲ ವ್ಯಕ್ತಿ ತಾಯಿ. ಆಕೆ ನೀಡುವ ಧೈರ್ಯ, ಸಲಹೆ ಮತ್ತು ಸಮಾಧಾನ ಜಗತ್ತಿನ ಯಾವುದೇ ಸಂಬಂಧಿಯಿಂದ ಸಿಗುವುದಿಲ್ಲ. ಮಹತ್ವ: ಯಾವುದೇ ಸಂಬಂಧಿಕರು, ಸ್ನೇಹಿತರು ಅಥವಾ ಆಪ್ತರು ಸ್ವಲ್ಪ ಸಮಯದ ನಂತರ ದೂರವಾಗಬಹುದು ಅಥವಾ ಅವರ ಪ್ರೀತಿ ಬದಲಾಗಬಹುದು, ಆದರೆ ತಾಯಿಯ ಪ್ರೀತಿ ಶಾಶ್ವತ ಮತ್ತು ಅಚಲ. ಆಕೆಯೇ ನಮ್ಮ ಪಾಲಿನ ಮೊದಲ ಗುರು, ರಕ್ಷಕಳು ಮತ್ತು ದೈವಕ್ಕೆ ಸಮಾನಳು. 2. ಉಪ್ಪಿಗಿಂತ ರುಚಿಯಿಲ್ಲ. ಅರ್ಥ: ಎಲ್ಲ ಆಹಾರ ಪದಾರ್ಥಗಳಲ್ಲಿ ಉಪ್ಪಿಗಿಂತ ಹೆಚ್ಚು ರುಚಿ ನೀಡುವ ವಸ್ತು ಇನ್ನೊಂದಿಲ್ಲ. ವಿಸ್ತರಣೆ: ಪ್ರಧಾನ ಪಾತ್ರ. ಉಪ್ಪು ಅಡುಗೆಯಲ್ಲಿ ಬಳಸುವ ಸಾವಿರಾರು ಪದಾರ್ಥಗಳಲ್ಲಿ ಒಂದು ಚಿಕ್ಕ ಅಂಶವಾದರೂ ಅದು ಆಹಾರಕ್ಕೆ ಪರಿಪೂರ್ಣ ರುಚಿ ನೀಡುವ ಪ್ರಧಾನ ಪಾತ್ರ ವಹಿಸುತ್ತದೆ. ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಡುಗೆಯಾದರೂ ಉಪ್ಪು ಇಲ್ಲದಿದ್ದರೆ ಅದು ಸಪ್ಪೆಯಾಗಿ ತಿನ್ನಲು ಯೋಗ್ಯವಿಲ್ಲದಂತಾಗುತ್ತದೆ. ಅನಿವಾರ್ಯತೆ: ಖಾರ, ಹುಳಿ, ಸಿಹಿ, ಕಹಿ, ಒಗರು ಮುಂತಾದ ಎಲ್ಲಾ ರುಚಿಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿದ್ದರೂ ಅವುಗಳನ್ನು ಹದಗೊಳಿಸಿ ಇಡೀ ಅಡುಗೆಯ ರುಚಿಯನ್ನು ಉನ್ನತೀಕರಿಸುವುದು ಉಪ್ಪಿನಿಂದ ಮಾತ್ರ ಸಾಧ್ಯ. ಸಾಮಾನ್ಯವಾದರೂ ಶ್ರೇಷ್ಠ. ಉಪ್ಪು ಅತ್ಯಂತ ಅಗ್ಗ ಮತ್ತು ಸುಲಭವಾಗಿ ಸಿಗುವ ಸಾಮಾನ್ಯ ವಸ್ತು. ಆದರೆ ಅದು ಇಲ್ಲದಿದ್ದರೆ ಇಡೀ ಭೋಜನವೇ ನಿರರ್ಥಕ. ಇದರಂತೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಾಮಾನ್ಯವೆಂದು ತೋರುವ ವಿಷಯಗಳ ಮಹತ್ವ ಅಪಾರವಾಗಿರುತ್ತದೆ. ಗಾದೆಯ ನೀತಿ ಸಾರಾಂಶ: ಈ ಗಾದೆ ಮಾತು ತಾಯಿ ಮತ್ತು ಉಪ್ಪಿನ ಮೂಲಕ ಮಹತ್ವ ಮತ್ತು ಅವಶ್ಯಕತೆಯ ಪಾಠವನ್ನು ಕಲಿಸುತ್ತದೆ. 1. ತಾಯಿ ಮತ್ತು ಉಪ್ಪು ಎರಡೂ ಸುಲಭವಾಗಿ ಲಭ್ಯವಾಗುವ, ಸಾಮಾನ್ಯವೆಂದು ಕಾಣಿಸುವ ವಸ್ತುಗಳೇ ಆಗಿದ್ದರೂ ಅವುಗಳ ಅಭಾವವು ಇಡೀ ಜೀವನ ಅಥವಾ ಊಟವನ್ನು ನಿರುಪಯೋಗಿಯನ್ನಾಗಿ ಮಾಡುತ್ತದೆ. 2. ಜೀವನಕ್ಕೆ ಹೇಗೆ ತಾಯಿಯ ಪ್ರೀತಿ ಮತ್ತು ಬಂಧುತ್ವ ಅತಿ ಮುಖ್ಯವೋ ಹಾಗೆಯೇ ಊಟಕ್ಕೆ ಉಪ್ಪಿನ ರುಚಿ ಅತಿ ಮುಖ್ಯ. ಸಂಕ್ಷಿಪ್ತವಾಗಿ, ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಯಾವ ಸಂಬಂಧವೂ ಸಮನಲ್ಲ. ಉಪ್ಪಿನ ಕೊರತೆಯನ್ನು ಯಾವ ರುಚಿಯೂ ತುಂಬಲಾರದು. ಇದಕ್ಕೆ ಸಂಬಂಧಿಸಿದಂತೆ ಇನ್ನಾವುದೇ